ಎಲ್ಲರಿಗೂ ನಮಸ್ಕಾರ. ನಾನು ಗಣೇಶ್ ಪಾಟೀಲ್. ಸ್ನೇಹಿತರೆ, ಈ ಕ್ಲಾಸ್ನಲ್ಲಿ ನಾವು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ 2023ಯ ಸೆಕ್ಷನ್ 25 ಅನ್ನ ಡಿಸ್ಕಸ್ ಮಾಡೋಣ. ಸೆಕ್ಷನ್ 25, ಒಂದು ವೇಳೆ ಒಂದೇ ಟ್ರಯಲ್ನಲ್ಲಿ ಸೆವೆರಲ್ ಅಫೆನ್ಸಸ್ಗಳನ್ನು ಮಾಡಿದ್ದು ಆತನಿಗೆ ಆ ಕೇಸಸ್ಗಳಲ್ಲಿ ಕನ್ವಿಕ್ಷನ್ ಆದಾಗ ಆ ಸೆವೆರಲ್ ಅಫೆನ್ಸಸ್ಗಳಿಗೆ ಯಾವ ರೀತಿಯ ಸೆಂಟೆನ್ಸ್ ಅನ್ನ ಕೊಡಬೇಕು ಅನ್ನುವಂಥದ್ರ ಬಗ್ಗೆ ಈ ಸೆಕ್ಷನ್ ಪ್ರೊವಿಷನ್ಸ್ಗಳನ್ನು ಹೊಂದಿದೆ. ಸೆಕ್ಷನ್ 25ನ ಸಬ್ಸೆಕ್ಷನ್ 1ರ ಪ್ರಕಾರ ಯಾವಾಗ ಒಬ್ಬ ವ್ಯಕ್ತಿ ಒಂದೇ ಟ್ರಯಲ್ನಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚಿನ ಅಫೆನ್ಸಸ್ಗಳಲ್ಲಿ ಕನ್ವಿಕ್ಟ್ ಆಗಿದ್ರೆ, ಅಂದರೆ ಅಪರಾಧಿ ಆದರೆ, ಭಾರತೀಯ ನ್ಯಾಯ ಸಂಹಿತ 2023ಯಲ್ಲಿ ಬರುವ ಸೆಕ್ಷನ್ 9ನ ಪ್ರೊವಿಷನ್ಸ್ಗಳ ಆಧಾರದ ಮೇಲೆ ಆತನಿಗೆ ಆ ಸೆವೆರಲ್ ಅಫೆನ್ಸಸ್ಗಳಿಗೆ ಸೆಂಟೆನ್ಸ್ ಅಂದರೆ ಪನಿಷ್ಮೆಂಟ್ ಅನ್ನ ಕೊಡಬೇಕಾಗುತ್ತೆ. ಈ ರೀತಿಯಾಗಿ ಪನಿಷ್ಮೆಂಟ್ಸ್ಗಳನ್ನು ಪಾಸ್ ಮಾಡುವಂತಹ ಸಂದರ್ಭದಲ್ಲಿ ಈ ರೀತಿಯ ಸೆವೆರಲ್ ಅಫೆನ್ಸಸ್ಗಳು ಅಫೆನ್ಸಸ್ಗಳಿಗೆ ಸೆವೆರಲ್ ಪನಿಷ್ಮೆಂಟ್ಗಳನ್ನು ಪ್ರಿಸ್ಕ್ರೈಬ್ಡ್ ಮಾಡುವ ರೀತಿಯಲ್ಲಿ ಕೊಡಬೇಕು. ಆ ಒಂದು ಸೆಂಟೆನ್ಸಸ್ಗಳನ್ನು ಪಾಸ್ ಮಾಡಲು ಆ ಕೋರ್ಟ್ ಕಾಂಪಿಟೆಂಟ್ ಇರಬೇಕು ಮತ್ತು ಸೆವೆರಲ್ ಅಫೆನ್ಸಸ್ಗಳಿಗೆ ಆ ಒಂದು ಪನಿಷ್ಮೆಂಟ್ಸ್ಗಳನ್ನು, ಆ ಗ್ರಾವಿಟಿ ಆಫ್ ದ ಅಫೆನ್ಸಸ್ ನೋಡಿ ಆ ಪನಿಷ್ಮೆಂಟ್ಸ್ಗಳನ್ನು ಕಾನ್ಕರೆಂಟ್ಲಿ ಅಥವಾ ಕಂಜುಗೇಟಿವ್ಲಿ ಪಾಸ್ ಮಾಡಬಹುದು. ನೆಕ್ಸ್ಟ್ ಸಬ್ಸೆಕ್ಷನ್ 2ರ ಪ್ರಕಾರ ಒಂದು ವೇಳೆ ಕೋರ್ಟ್ ಕಂಜುಗೇಟಿವ್ ಆಗಿ ಸೆಂಟೆನ್ಸಸ್ಗಳನ್ನು ಪಾಸ್ ಮಾಡಿದ್ದೆ ಆದರೆ ಏನು ಆ ಸೆವೆರಲ್ ಅಫೆನ್ಸಸ್ಗಳ ಪನಿಷ್ಮೆಂಟ್ಗಳು ಅಗ್ರಿಗೇಟ್ ಪನಿಷ್ಮೆಂಟ್, ಆ ಕೋರ್ಟ್ನ ಜುರಿಡಿಕ್ಷನ್ ಅದೇನು ಪನಿಷ್ಮೆಂಟ್ ಕೊಡುವಂತಹ ಅದಕ್ಕೆ ಜುರಿಡಿಕ್ಷನ್ ಇರುತ್ತೆ ಅದಕ್ಕಿಂತ ಜಾಸ್ತಿ ಆದರೂ ಕೂಡ, ಉದಾಹರಣೆಗೆ ಹೇಳೋದಾದರೆ ಫಸ್ಟ್ ಕ್ಲಾಸ್ ಮ್ಯಾಜಿಸ್ಟ್ರೇಟ್ ಅವರಿಗೆ 3 ಇಯರ್ಸ್ನವರೆಗೆ ಪನಿಷ್ಮೆಂಟ್ ಅನ್ನ ಪಾಸ್ ಮಾಡುವಂತಹ ಪವರ್ ಇರುತ್ತೆ. ಆತ 2-3 ಅಫೆನ್ಸಸ್ಗಳನ್ನು ಆ ಒಂದು ಕೋರ್ಟ್ನ ಜುರಿಡಿಕ್ಷನ್ ಬರುವಂತೆ ಮಾಡಿರ್ತಾನೆ. ಸೆವೆರಲ್ ಅಫೆನ್ಸಸ್ಗಳಿಗೆ ಸೆವೆರಲ್ ಪನಿಷ್ಮೆಂಟ್ಸ್ಗಳನ್ನು ಕೊಟ್ಟಾಗ ಟೋಟಲ್ ಅಗ್ರಿಗೇಟ್ ಪನಿಷ್ಮೆಂಟ್ 6 ವರ್ಷ ಆಯಿತು ಅಂತೇಳಿ ಇಟ್ಕೊಳ್ಳೋಣ. ಇಲ್ಲಿ 6 ವರ್ಷದ ಪನಿಷ್ಮೆಂಟ್ ಆ ಕೋರ್ಟ್ಗೆ ಕೊಡೋದಕ್ಕೆ ಬರೋದಿಲ್ಲ. ಆದರೂ ಕೂಡ ಇಂತಹ ಸಂದರ್ಭದಲ್ಲಿ ಅಂದರೆ ಸೆವೆರಲ್ ಅಫೆನ್ಸಸ್ಗಳನ್ನು ಮಾಡಿದಂತಹ ಸಂದರ್ಭದಲ್ಲಿ ಆ ಕೋರ್ಟ್ ತನ್ನ ಜುರಿಡಿಕ್ಷನ್ ಅನ್ನ ಮೀರಿ ಸೆವೆರಲ್ ಅಫೆನ್ಸಸ್ಗಳಿಗೆ ಅಗ್ರಿಗೇಟ್ ಪನಿಷ್ಮೆಂಟ್ ಅನ್ನ ಕೊಡಬಹುದು. ಆ ಪನಿಷ್ಮೆಂಟ್ ಅನ್ನ ಕೊಡೋ ಸಲುವಾಗಿ ಹೈಯರ್ ಕೋರ್ಟ್ಗೆ ರೆಫರ್ ಮಾಡುವಂತ ಅವಶ್ಯಕತೆ ಇಲ್ಲ. ಇದೇ ಒಂದು ಸೆಕ್ಷನ್ 2ರ ಅಡಿಯಲ್ಲಿ ಬರುವಂತಹ ಕ್ಲಾಸ್ 1ರ ಪ್ರಕಾರ ಈ ರೀತಿಯಾಗಿ ಅಗ್ರಿಗೇಟ್ ಪನಿಷ್ಮೆಂಟ್ ಅನ್ನ ಕೊಡುವಂತಹ ಸಂದರ್ಭದಲ್ಲಿ ಯಾವುದೇ ಕೋರ್ಟ್ 20 ವರ್ಷಕ್ಕಿಂತ ಜಾಸ್ತಿ ಇಂಪ್ರೀಸನ್ಮೆಂಟ್, ಅಗ್ರಿಗೇಟ್ ಇಂಪ್ರೀಸನ್ಮೆಂಟ್ ಅನ್ನ ಕೊಡೋ ಹಾಗಿಲ್ಲ. ಕ್ಲಾಸ್ B ನ ಪ್ರಕಾರ ಅಗ್ರಿಗೇಟ್ ಫೈನ್ ಇರುತ್ತಲ್ಲ, ಆ ಅಗ್ರಿಗೇಟ್ ಫೈನ್ ಆ ಕೋರ್ಟ್ ಏನು ಕಾಂಪಿಟೆಂಟ್ ಇರುತ್ತೆ, ಆ ಕೋರ್ಟ್ಗೆ ಏನು ಜುರಿಡಿಕ್ಷನ್ ಕೊಟ್ಟಿರ್ತಾರೆ ಪನಿಷ್ಮೆಂಟ್ ಅಂದ್ರೆ ಫೈನ್ ಹಾಕೋದಿಕ್ಕೆ, ಅದರ 2ಕ್ಕಿಂತ ಜಾಸ್ತಿ ಅಂದ್ರೆ ಉದಾಹರಣೆಗೆ 3 ಪಟ್ಟು 2 ಪಟ್ಟರಷ್ಟೇ ಫೈನ್ ಅನ್ನ ಹಾಕಬೇಕು ಅಂತೇಳಿ ಈ ಒಂದು ಕ್ಲಾಸ್ ಹೇಳುತ್ತೆ. ನೆಕ್ಸ್ಟ್ ಸಬ್ಸೆಕ್ಷನ್ 3ರ ಪ್ರಕಾರ ಒಂದು ವೇಳೆ ಕನ್ವಿಕ್ಟೆಡ್ ಪರ್ಸನ್ ಅಪೀಲ್ಗೆ ಹೋಗುವಂಥ ಸಂದರ್ಭದಲ್ಲಿ ಹೋಗುವ ಪರ್ಪೋಸ್ ಇಟ್ಕೊಂಡು ಅಪೀಲ್ಗೆ ಹೋದಾಗ ಏನು ಅಗ್ರಿಗೇಟ್ ಸೆಂಟೆನ್ಸ್ ಅನ್ನ ಕೊಟ್ಟಿರ್ತಾರೆ ಅದನ್ನ ಸಿಂಗಲ್ ಸೆಂಟೆನ್ಸ್ನ ರೀತಿಯಲ್ಲಿ ಭಾವಿಸಿ ಅಪೀಲ್ಗೆ ಹೋಗ್ಬೋದು ಅಂತೇಳಿ ಈ ಒಂದು ಸಬ್ಸೆಕ್ಷನ್ ಹೇಳುತ್ತೆ. ಸ್ನೇಹಿತರೆ, ಈ ರೀತಿಯಾಗಿ ಸೆಕ್ಷನ್ 25 ಸೆವೆರಲ್ ಅಫೆನ್ಸಸ್ಗಳಲ್ಲಿ ಸೆವೆರಲ್ ಪನಿಷ್ಮೆಂಟ್ಗಳನ್ನು ಅಗ್ರಿಗೇಟ್ ಆಗಿ ಯಾವ ರೀತಿಯಾಗಿ ಕೊಡ್ಬೋದು, ಯಾವ ರೀತಿಯಾಗಿ ಕನ್ಸಿಕ್ಯೂಟಿವ್ ಸೆಂಟೆನ್ಸಸ್ಗಳನ್ನು ಕೊಡ್ಬೋದು ಅಂತೇಳಿ ಈ ಸೆಕ್ಷನ್ ಹೇಳುತ್ತೆ. ನೆಕ್ಸ್ಟ್ ಕ್ಲಾಸ್ನಲ್ಲಿ ಇನ್ನೊಂದು ಸೆಕ್ಷನ್ ಡಿಸ್ಕಸ್ ಮಾಡೋಣ. ಎಲ್ಲರಿಗೂ ನಮಸ್ಕಾರ.